ಬಂಗಾರ ಬೆಳ್ಳಿ ಕೊಳ್ಳೋರ್ಗೆ ಮತ್ತೆ ಬ್ಯಾಡ್ ನ್ಯೂಸ್. ದಿಢೀರ್ ದರ ಏರಿಕೆಯಾಗಿದೆ. ಮುಟ್ಟಂಗಿಲ್ಲ ಗೋಲ್ಡ್ ಸಿಲ್ವರ್ ಅನ್ನುವಂಥದ್ದು. ಬಂಗಾರ ಬೆಳ್ಳಿ ಕೊಂಡುಕೊಳ್ಳೋರ್ಗೆ ಮತ್ತೆ ಬ್ಯಾಡ್ ನ್ಯೂಸ್. ದಿಢೀರ್ ಏರಿಕೆಯಾಗಿದೆ. ಮುಟ್ಟಂಗಿಲ್ಲ ಗೋಲ್ಡ್ ಮತ್ತು ಸಿಲ್ವರ್. ಯುದ್ಧದ ಎಫೆಕ್ಟ್ ಇದು ಗಗನಕ್ಕೇರಿದೆ ಚಿನ್ನ ಬೆಳ್ಳಿಯ ರೇಟ್. ಇತ್ತೀಚೆಗೆ ಇಳಿಕೆ ಕಾಣ್ತಿದ್ದಂತಹ ಬಂಗಾರದ ದರ ಮತ್ತೆ ಏರಿಕೆಯಾಗಿದೆ. 10 ಗ್ರಾಂ ಬಂಗಾರದ ಬೆಲೆ 2,500 ರೂಪಾಯಿ ಜಂಪ್ ಆಗಿದೆ. 1,66,000 ರೂಪಾಯಿ ತಲುಪಿದ 10 ಗ್ರಾಂ ಗೋಲ್ಡ್. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಬೆಳ್ಳಿಯ ರೇಟ್ ಕೂಡ ಹೆಚ್ಚಳವಾಗಿದೆ. 2,84,000 ರೂಪಾಯಿ ತಲುಪಿದೆ ಸಿಲ್ವರ್ ರೇಟ್. ಬೆಳಿಗ್ಗೆಯಿಂದ ಬರೋಬ್ಬರಿ 12,000 ರೂಪಾಯಿ ಜಂಪ್ ಆಗಿರುವಂತದ್ದು. ಇವತ್ತು ಬಂಗಾರ ಬೆಳ್ಳಿಯ ದರ ಮತ್ತಷ್ಟು ಏರಿಕೆಯ ಸಾಧ್ಯತೆ ಇದೆ. ಇತ್ತೀಚೆಗೆ ಇಳಿಕೆ ಕಾಣ್ತಿದ್ದಂತಹ ಬೆಳ್ಳಿ ಚಿನ್ನದ ರೇಟ್ ಹೆಚ್ಚಳವಾಗಿದೆ. ಆಭರಣ ಪ್ರಿಯರಿಗೆ ಶಾಕ್ ಕೊಟ್ಟ ಗೋಲ್ಡ್ ಮತ್ತು ಸಿಲ್ವರ್. ಬಂಗಾರ ಬೆಳ್ಳಿ ಕೊಳ್ಳೋರಿಗೆ ಮತ್ತೆ ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ದಿಢೀರ್ ಏರಿಕೆ ಆಯ್ತು. ಈಗ ಗೋಲ್ಡ್ ಮತ್ತು ಸಿಲ್ವರ್ ಯುದ್ಧದ ಎಫೆಕ್ಟ್ ಇದು. ಹಾವು ಏಣಿ ಆಟ ನಡೀತಾನೆ ಇದೆ. ಗಗನಕ್ಕೇರಿದೆ ಚಿನ್ನ ಬೆಳ್ಳಿಯ ರೇಟ್. ಚಿನ್ನದ ಒಂದು ಬೆಲೆಯಲ್ಲಿ 2,500 ರೂಪಾಯಿ ಜಾಸ್ತಿ ಆಗಿರುವಂತದ್ದು. 10 ಗ್ರಾಂ ಗೋಲ್ಡ್ ಈಗ 2,500 ರೂಪಾಯಿ ಜಾಸ್ತಿ ಆಗಿರುವಂತದ್ದು. 1,66,000 ರೂಪಾಯಿ ತಲುಪಿದೆ ಈಗ 10 ಗ್ರಾಂ ಗೋಲ್ಡ್. ಇನ್ನು ಬೆಳ್ಳಿಯ ಬೆಲೆಯಲ್ಲೂ ಕೂಡ ಹೆಚ್ಚಳವಾಗಿರುವಂತದ್ದು. ಬರೋಬ್ಬರಿ 12,000 ರೂಪಾಯಿ ಹೆಚ್ಚಾಗಿದೆ. ಸಿಲ್ವರ್ ಕೆಜಿ ಸಿಲ್ವರ್ ರೇಟ್ ಈಗ 2,84,000 ರೂಪಾಯಿ ಇದೆ. ಬೆಳಿಗ್ಗೆಯಿಂದ ಬರೋಬ್ಬರಿ 12,000 ರೂಪಾಯಿ ಏರಿಕೆ ಕಂಡಿರುವಂತದ್ದು. ಇದು ಬಂಗಾರ ಬೆಳ್ಳಿಯ ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಇತ್ತೀಚೆಗೆ ಇಳಿಕೆ ಕಾಣ್ತಿದ್ದಂತಹ ಬೆಳ್ಳಿ ಚಿನ್ನದ ರೇಟ್ನಲ್ಲಿ ಹೆಚ್ಚಳವಾಗಿದೆ. ಆಭರಣ ಪ್ರಿಯರು ಶಾಕ್ ಆಗಿದ್ದಾರೆ. ಗೋಲ್ಡ್ ಸಿಲ್ವರ್ ಖರೀದಿ ಮಾಡೋದು ಹೆಂಗಪ್ಪ ಅಂತ. ಯುದ್ಧದ ಎಫೆಕ್ಟ್ ಇದು. ಇಳಿಕೆಯಲ್ಲೇ ಹೋಗ್ತಿದ್ದಂತಹ ಚಿನ್ನ ಈಗ ಮತ್ತೆ ಸ್ವಲ್ಪ ಚೇತರಿಸಿಕೊಂಡಿರುವಂತದ್ದು. ಬೆಳ್ಳಿಯೂ ಕೂಡ ಅಷ್ಟೇ. ಸಡನ್ ಆಗಿ 12,000 ರೂಪಾಯಿ ಜಂಪ್ ಆಗಿದೆ ಕೆಜಿ ಬೆಳ್ಳಿಯಲ್ಲಿ. ಯುದ್ಧದ ಎಫೆಕ್ಟ್ ಮತ್ತೆ ಗೋಲ್ಡ್ ಸಿಲ್ವರ್ ರೇಟ್ ಚೇತರಿಸಿಕೊಳ್ಳುವಂತದ್ದು. ಮತ್ತೆ ಬೆಲೆ ಹೆಚ್ಚಾಗಿರುವಂತದ್ದು. 10 ಗ್ರಾಂ ಗೋಲ್ಡ್ ನಲ್ಲಿ 2,500 ರೂಪಾಯಿ ಜಾಸ್ತಿ ಆದ್ರೆ ಬೆಳ್ಳಿಯಲ್ಲಿ 12,000 ರೂಪಾಯಿ ಜಾಸ್ತಿ ಆಗಿರುವಂತದ್ದು. ಕೆಜಿ ಬೆಳ್ಳಿಯಲ್ಲಿ 12,000 ರೂಪಾಯಿ ಜಂಪ್ ಆಗಿದೆ ಇವತ್ತು. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಬೆಳ್ಳಿಯ ರೇಟ್ ಕೂಡ ಜಾಸ್ತಿ ಆಗಿದೆ. ಒಟ್ಟು 2,84,000 ರೂಪಾಯಿ ಇದೆ ಬೆಳ್ಳಿಯ ರೇಟ್. ಬೆಳಿಗ್ಗೆಯಿಂದ 12,000 ರೂಪಾಯಿ ಏರಿಕೆ ಕಂಡಿದೆ ಸಿಲ್ವರ್ ರೇಟ್ನಲ್ಲೂ ಕೂಡ. ಶುರುವಾದಾಗಿನಿಂದ ಕ್ರಮೇಣವಾಗಿ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ನಲ್ಲಿ ಭಾರಿ ಇಳಿಕೆ ಕಂಡು ಬಂದಿತ್ತು. ಇನ್ನು ಗ್ರಾಹಕನಿಗೆ ಇದು ಒಂದು ಸ್ಥಿರವಾದ ಬೆಲೆ ಸದ್ಯಕ್ಕೆ ಅನ್ನುವಂಥ ಆಲೋಚನೆ ಇತ್ತು. ಆದ್ರೆ ಈಗ ಮತ್ತೆ ರೇಟ್ ನಲ್ಲಿ ಜಂಪ್ ಆಗಿರುವಂತದ್ದು ಗೋಲ್ಡ್ ಮತ್ತು ಸಿಲ್ವರ್ ನಲ್ಲಿ.